ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಿಮ್ಮ ಪ್ರೀತಿಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನೋಡಿ ಫ್ರೆಂಡ್ಸ್, ಇತ್ತೀಚೆಗೆ ತಾನೇ ಅಂದರೆ ಆಗಸ್ಟ್ 4ನೇ ತಾರೀಕು ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರ ಅಧ್ಯಕ್ಷತೆಯಲ್ಲಿ ಒಂದು ಒಳ ಮೀಸಲಾತಿ ಒಳ ಮೀಸಲಾತಿಗೆ ಸಂಬಂಧಪಟ್ಟಂತೆ ಆಯೋಗವನ್ನು ರಚನೆ ಮಾಡಲಾಗಿತ್ತು. ಆ ಆಯೋಗವು ಸರ್ಕಾರಕ್ಕೆ ಆಗಸ್ಟ್ 4ನೇ ತಾರೀಕು ಏನು ಮಾಡಿದೆ, ವರದಿಯನ್ನು ಸಲ್ಲಿಸಿದೆ. ಆ ವರದಿಯಲ್ಲಿ ಏನಿದೆ ಅನ್ನೋದನ್ನು ನೋಡ್ತಾ ಬರೋಣ. ಮತ್ತು SCಯಲ್ಲಿ 17% ಮೀಸಲಾತಿ ಇದೆಯಲ್ಲ, ಆ ಮೀಸಲಾತಿಯನ್ನು ಯಾವ ರೀತಿ ವರ್ಗೀಕರಣವನ್ನು ಮಾಡಿದ್ದಾರೆ, ಆಯೋಗವು ಏನೇನು ಶಿಫಾರಸು ಮಾಡಿದೆ ಅನ್ನೋದನ್ನು ನೋಡೋಣ. ಪೂರ್ತಿ ಆಯೋಗದ ಶಿಫಾರಸುಗಳು ಎಲ್ಲವೂ ಒಂದೇ ಪೇಜ್ನಲ್ಲಿ ಇಲ್ಲಿ ಸಿಗುತ್ತೆ ನೋಡಿ ನೀವು. ಮೊದಲನೇದಾಗಿ ಈ ಆಯೋಗ ಏನು ಸಲ್ಲಿಕೆ ಮಾಡಿದೆಯಲ್ಲ, ಈ ವರದಿಯಲ್ಲಿ ಟೋಟಲಾಗಿ 5 ಪಾರ್ಟಾಗಿ ಡಿವೈಡ್ ಮಾಡಲಾಗಿದೆ. ಅಂದರೆ ಈಗೇನು 17%ಅನ್ನು 5 ಪಾರ್ಟಾಗಿ ಡಿವೈಡ್ ಮಾಡಲಾಗಿದೆ. ಒಂದು ಪ್ರವರ್ಗ ಎ, ಪ್ರವರ್ಗ ಬಿ, ಪ್ರವರ್ಗ ಸಿ, ಪ್ರವರ್ಗ ಡಿ ಮತ್ತು ಪ್ರವರ್ಗ ಇ ಅಂತೇಳಿ ಡಿವೈಡ್ ಮಾಡಲಾಗಿದೆ. ಅದರಲ್ಲೂ ಕೂಡ ಪ್ರವರ್ಗ ಎನಲ್ಲಿ ಅತ್ಯಂತ ಹಿಂದುಳಿದ ಸೂಕ್ಷ್ಮ ಮತ್ತು ಅತಿ ಸೂಕ್ಷ್ಮ 57 ಸಣ್ಣ ಪುಟ್ಟ ಸಮುದಾಯಗಳು ಬರ್ತವೆ. ಎಷ್ಟು? 59. ಇವರಿಗೆ 1% ಮೀಸಲಾತಿಯನ್ನು ನೀಡಲಾಗಿದೆ. ಟೋಟಲ್ 101 ಉಪಜಾತಿಗಳಿದ್ದಾವೆ ಎಲ್ಲಿ, SCಯಲ್ಲಿ. ಅದರಲ್ಲಿ ಈ 59 ಸಣ್ಣ ಪುಟ್ಟ ಸಮುದಾಯಗಳಿಗೆ 1% ಮೀಸಲಾತಿಯನ್ನು ನೀಡಲಾಗಿದೆ. ನೆಕ್ಸ್ಟ್ ಪ್ರವರ್ಗ ಬಿ, ಇಲ್ಲಿ ಹೆಚ್ಚು ಹಿಂದುಳಿದ ಮಾದಿಗ ಮತ್ತು ಅದೇ ರೀತಿ ಸಾಮಾಜಿಕ, ಆರ್ಥಿಕ, ರಾಜಕೀಯ ಸ್ಥಿತಿ ಇರುವಂಥ 18 ಸಮುದಾಯಗಳಿಗೆ 6% ಮೀಸಲಾತಿಯನ್ನು ನೀಡಲಾಗಿದೆ. ಪ್ರವರ್ಗ ಸಿ, ಹಿಂದುಳಿದ ವಲಯ ಮತ್ತು ಅದೇ ರೀತಿಯ ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ಸ್ಥಿತಿ ಇರುವ 17 ಜಾತಿಗಳಿಗೆ 5% ಮೀಸಲಾತಿಯನ್ನು ನೀಡಲಾಗಿದೆ. ಅದರ ಜೊತೆಗೆ ಪ್ರವರ್ಗ ಡಿ, ಕಡಿಮೆ ಹಿಂದುಳಿದ ಲಂಬಾಣಿ, ಬೋವಿ, ಕೊರಮ, ಕೊರಚ ಸಮುದಾಯಗಳಿಗೆ 4% ಮೀಸಲಾತಿಯನ್ನು ನೀಡಲಾಗಿದೆ. ಅದರ ಜೊತೆಗೆ ಪ್ರವರ್ಗ ಇ, ಆದಿ ದ್ರಾವಿಡ, ಆದಿ ಕರ್ನಾಟಕ ಹಾಗೂ ಆದಿ ಆಂಧ್ರಕ್ಕೆ 1% ಮೀಸಲಾತಿಯನ್ನು ನೀಡಲಾಗಿದೆ. ಹಾಗಾದರೆ ಈ ಟೋಟಲ್ ಕೂಡಿಸಿದಾಗ 17% ಆಗುತ್ತೆ. ಇಲ್ಲಿ ನೀವು ನೋಡ್ಬೋದು ಯಾವ್ಯಾವ ಪ್ರವರ್ಗದಡಿಯಲ್ಲಿ ಈಗೇನು 5 ಪ್ರವರ್ಗವನ್ನು ಮಾಡಿದಾರ, ಈ 5 ಪ್ರವರ್ಗದಲ್ಲಿ ಯಾವ ಪ್ರವರ್ಗದಲ್ಲಿ ಯಾವ ಜಾತಿಯವರು ಬರ್ತಾರಂತ ನೋಡ್ತಾ ಬರೋದಾದರೆ, ಪ್ರವರ್ಗ 1ರಲ್ಲಿ ನೀವು ಇಲ್ಲೇ ನೋಡಿದಿರಿ, ಅಲ್ಲಿ ಏನು ಅತ್ಯಂತ ಹಿಂದುಳಿದಂಥ 59 ಸಣ್ಣ ಪುಟ್ಟ ಸಮುದಾಯ. ನೆಕ್ಸ್ಟ್ ಪ್ರವರ್ಗ ಬಿಯಲ್ಲಿ 18 ಸಮುದಾಯಗಳು ಬರ್ತವೆ. ಪ್ರವರ್ಗ ಸಿ ಅಡಿಯಲ್ಲಿ 17 ಜಾತಿ, ಪ್ರವರ್ಗ ಡಿಯಲ್ಲಿ 4, ಅದ್ರ ಜೊತೆಗೆ ಪ್ರವರ್ಗ ಇಯಲ್ಲಿ 3 ಜಾತಿಗಳು ಬರೋದನ್ನು ನಾವಿಲ್ಲಿ ನೋಡ್ಬೋದು. ಟೋಟಲಾಗಿ 101 ಉಪಜಾತಿ ಇರೋದನ್ನು ನಾವಿಲ್ಲಿ ಗಮನಿಸ್ಬೋದು. ಹಾಗಾದರೆ ವರದಿ ಅಂಕಿ ಅಂಶ ಏನಿದೆ ಅಂತ ನೋಡ್ತಾ ಬರೋದಾದರೆ, ಸಮೀಕ್ಷೆ ನಡೆಸಿದಂಥ ಅವಧಿ 60 ದಿನ. ಅಂದರೆ ಇದು ಮೇ 5ರಿಂದ ಜುಲೈ 6ರವರೆಗೆ ಸಮೀಕ್ಷೆ ನಡೆದಿತ್ತು. ಯಾವುದರ ಸಮೀಕ್ಷೆ? ಈಗ ಒಳ ಮೀಸಲಾತಿಯಲ್ಲಿ ಈಗೇನು 101 ಉಪಜಾತಿ ಬರ್ತಾವಲ್ಲ, ಆ ಉಪಜಾತಿಯಲ್ಲಿ ಎಷ್ಟು ಜನರಿದ್ದಾರೆ ಮತ್ತು ಏನೇನು ಅವರು ಗೌರ್ಮೆಂಟ್ ಜಾಬ್ನಲ್ಲಿದ್ದಾರೆ, ಏನೇನು ವರ್ಕ್ ಮಾಡ್ತಾ ಇದ್ದಾರೆ, ಎಷ್ಟು ತನಕ ಅವರು ಸ್ಕೂಲ್ನಲ್ಲಿ ಕಲ್ತಿದ್ದಾರೆ ಅನ್ನೋದನ್ನು ಒಂದು ಆ್ಯಪ್ ಬಳಸಿ ಏನು ಮಾಡಲಾಗಿತ್ತು, ಶಿಕ್ಷಕರನ್ನು ನೇಮಿಸಿ ಸಮೀಕ್ಷೆಯನ್ನು ನಡೆಸಲಾಗಿತ್ತು. ಸಮೀಕ್ಷೆಯ ಪುಟಗಳ ವರದಿ ನೋಡ್ತಾ ಬರೋದಾದರೆ 1766 ಪುಟಗಳ ವರದಿ ಇದೆ. ಸಮೀಕ್ಷೆಗೆ ಒಳಪಟ್ಟ SC ಕುಟುಂಬ ಎಷ್ಟಪ್ಪ ಅಂದರೆ 27,24,768 ಕುಟುಂಬಗಳು ಈ ಸಮೀಕ್ಷೆಯಲ್ಲಿ ಒಳಪಟ್ಟಿದ್ದು. ಅದರ ಜೊತೆಗೆ ಸಮೀಕ್ಷೆಯಲ್ಲಿ ಭಾಗಿಯಾದ ಒಟ್ಟು ಜನಸಂಖ್ಯೆ ನೋಡ್ತಾ ಬರೋದಾದರೆ 1,05,09,871 ಜನರು ಈ ಸಮೀಕ್ಷೆಯಲ್ಲಿ ಭಾಗಿಯಾಗಿದ್ದರು. ಹಾಗಾದರೆ ಈ ಸಮಿತಿ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರು ಏನೇನು ಶಿಫಾರಸನ್ನು ನೀಡಿದ್ದಾರೆ ಸರ್ಕಾರಕ್ಕೆ ಅಂತ ನೋಡ್ತಾ ಬರೋದಾದರೆ, ಪಟ್ಟಿಯಲ್ಲಿ ಗುರುತಿಸಿಕೊಳ್ಳದ ಜಾತಿಗಳ ಕುಲಶಾಸ್ತ್ರೀಯ ಅಧ್ಯಯನ ನಡೆಸಿ ಜಾತಿ ಪಟ್ಟಿಯಲ್ಲಿ ಸೇರಿಸಲು ಸರ್ಕಾರ ಕ್ರಮ ತೆಗೆದುಕೊಳ್ಳಬೇಕು. ಅದರಲ್ಲೂ ಆದಿ ದ್ರಾವಿಡ, ಆದಿ ಕರ್ನಾಟಕ, ಆದಿ ಆಂಧ್ರ ಎಂದು ನಮೂದಿಸಿದವರಿಗೆ ಅದೇ ಹೆಸರಿನಲ್ಲಿ ಜಾತಿ ಪ್ರಮಾಣ ಪತ್ರವನ್ನು ನೀಡಬೇಕಂತೇಳಿ ಶಿಫಾರಸು ಮಾಡಿದೆ. ಅದರ ಜೊತೆಗೆ ಉದ್ಯೋಗದಲ್ಲಿ ರೋಸ್ಟರ್ ಬಿಂದುಗಳನ್ನು ಗುಂಪು ಆಧಾರದಲ್ಲಿ ಗುರುತಿಸಬೇಕು. ಉದ್ಯೋಗದಲ್ಲಿ ರೋಸ್ಟರ್ ಬಿಂದುಗಳನ್ನು ಯಾವ ರೀತಿ ಗುಂಪು ಆಧಾರದಲ್ಲಿ ಗುರುತಿಸಬೇಕು, ಅದೇ ಆಧಾರದಲ್ಲಿ ಮೀಸಲಾತಿ ನೀಡಬೇಕು. ಆದಿ ದ್ರಾವಿಡ, ಆದಿ ಕರ್ನಾಟಕ, ಆದಿ ಆಂಧ್ರ ಎಂದು ನಮೂದಿಸುವ ಜೊತೆಗೆ ಮೂಲ ಜಾತಿಯನ್ನು ಗುರುತಿಸಿದ್ದರೆ ಅಂಥವರಿಗೆ ಅವರ ಮೂಲ ಜಾತಿಯ ಹೆಸರಿನಲ್ಲಿಯೇ ಜಾತಿ ಪ್ರಮಾಣ ಪತ್ರವನ್ನು ನೀಡಬೇಕು. ನೆಕ್ಸ್ಟ್ 2024ರ ಆಗಸ್ಟ್ 28ರಿಂದ ಪುನಃ ನೇಮಕಾತಿ ಪ್ರಕ್ರಿಯೆ ಪ್ರಾರಂಭವಾಗುವ ದಿನಾಂಕದವರೆಗೆ, ಅಂದರೆ 2024ರಿಂದ ಆಗಸ್ಟ್ 28ರಂದು ಈ ಏನು
ಸಮಿತಿ ರಚನೆಯಾಗಿತ್ತು. ಅಲ್ಲಿಂದ ಪುನರ್ ನೇಮಕಾತಿ ಪ್ರಕ್ರಿಯೆ ಪ್ರಾರಂಭವಾಗುವ ದಿನಾಂಕವರೆಗೆ ವಯೋಮಿತಿ ಮೀರಿದಂಥ ಅಭ್ಯರ್ಥಿಗಳೇನಿರ್ತಾರಲ್ಲ ಅವರಿಗೆ ವಯೋಮಿತಿ ರಿಯಾಯಿತಿಯನ್ನು ನೀಡಿ ಅವಕಾಶವನ್ನು ಕಲ್ಪಿಸಬೇಕಂತೇಳಿ ಕೂಡ ಆಯೋಗ ಶಿಫಾರಸು ಮಾಡಿದೆ. ಇದು ಒಂದು ಒಳ್ಳೆಯ ಸ್ಟೆಪ್ ಅಂತ ಹೇಳ್ಬೋದು ನಾವು. ನೆಕ್ಸ್ಟ್ ಒಂದು ಪ್ರವರ್ಗದಲ್ಲಿ ಭರ್ತಿಯಾಗದ ಉಳಿದ ಹುದ್ದೆಗಳನ್ನು ಕ್ಯಾರಿ ಫಾರ್ವರ್ಡ್ ನಿಯಮದಂತೆ ಭರ್ತಿ ಮಾಡಬೇಕು. ಅಲ್ಲಿಗೂ ಸೂಕ್ತ ಅಭ್ಯರ್ಥಿಗಳು ಲಭ್ಯವಿಲ್ಲದಿದ್ದಾಗ ಅಂಥ ಹುದ್ದೆಗಳನ್ನು ಪರಿಶಿಷ್ಟ ಜಾತಿಯ ಮತ್ತೊಂದು ಪ್ರವರ್ಗಕ್ಕೆ ವರ್ಗಾವಣೆ ಮಾಡಬೇಕು. ಕೆಲ ಜಾತಿಗಳ ಹೆಸರು ಅಪಹಾಸ್ಯಕ್ಕೆ ಅಥವಾ ನೆಗೆಪಾಟಲಿಗೆ ಈಡಾಗುತ್ತಿರುವುದನ್ನು ಮನಗಂಡು ತಮ್ಮ ಜಾತಿಯ ಹೆಸರು ಮಾರ್ಪಾಡು ಮಾಡಿಕೊಳ್ಳಲು ಆಕ್ಷೇಪಿಸಿದರೆ ಸರ್ಕಾರ ಅವಕಾಶ ನೀಡಿ ಸೂಕ್ತ ಕ್ರಮ ವಹಿಸಬೇಕಂತೇಳಿ ಕೂಡ ಶಿಫಾರಸನ್ನು ನೀಡಿದೆ. ಹಾಗಾದರೆ ಈ ಜನಸಂಖ್ಯೆ ಎಷ್ಟು ಅದರಪ್ಪ ಅಂದರೆ ಪ್ರವರ್ಗ ಏನಲ್ಲಿ 59 ಉಪಜಾತಿ ಬರ್ತಾವಲ್ಲ ಅವರ ಜನಸಂಖ್ಯೆ 5,22,099. ಅಂದರೆ ಟೋಟಲ್ SC ಜನಸಂಖ್ಯೆಯಲ್ಲಿ ಸಮುದಾಯದಲ್ಲಿ 4.97% ಜನಸಂಖ್ಯೆಯನ್ನು ಅವರು ಹೊಂದಿದ್ದಾರೆ. ನೆಕ್ಸ್ಟ್ ಪ್ರವರ್ಗ ಬಿ, ಇದರಲ್ಲಿ 18 ಉಪಜಾತಿಗಳು ಬರ್ತವೆ. 36,69,746 ಜನರಿದ್ದಾರೆ. ಪ್ರವರ್ಗ ಸಿಯಲ್ಲಿ 17 ಉಪಜಾತಿ, 30 ಲಕ್ಷ ಜನರಿದ್ದಾರೆ. ಇಲ್ಲಿ ಪ್ರವರ್ಗ ಡಿಯಲ್ಲಿ 4 ಉಪಜಾತಿ, 28 ಲಕ್ಷ ಇಲ್ಲಿ ಜನಸಂಖ್ಯೆ ಇದೆ. ನೆಕ್ಸ್ಟ್ ಪ್ರವರ್ಗ ಇಯಲ್ಲಿ 3 ಜಾತಿ ಬರುತ್ತೆ ಉಪಜಾತಿ. ಇಲ್ಲಿ 4,74,000 ಜನಸಂಖ್ಯೆ ಇರೋದನ್ನು ನಾವು ಕಾಣಬಹುದಾಗಿದೆ. ಹಾಗಾದರೆ ಈಗೇನು ವರದಿ ಸಲ್ಲಿಕೆ ಆಗಿದೆ ಅಲ್ಲ ಸರ್ಕಾರಕ್ಕೆ, ಈ ವರದಿಯನ್ನು ನಿನ್ನೆ ಏನು ಮಾಡ್ಬೇಕಂತ ಮಾಡಿದರು, ಸಚಿವ ಸಂಪುಟದಲ್ಲಿ ಪ್ರಸ್ತಾಪ ಮಾಡಿ ಅದಕ್ಕೆ ಏನು ಮಾಡ್ಬೇಕು, ಏನಾದರೂ ಒಂದು ನಿರ್ಧಾರ ಕೈಗೊಳ್ಳಬೇಕಂತೆ ಮಾಡಿದರು. ಆದರೆ ಅಂತಿಮ ನಿರ್ಧಾರವನ್ನು ಕೈಗೊಳ್ಳಲು ಆಗಸ್ಟ್ 16ರಂದು ಶನಿವಾರ ವಿಶೇಷ ಸಚಿವ ಸಂಪುಟ ಸಭೆ ನಡೆಸಲು ನಿರ್ಧರಿಸಲಾಗಿದೆ. ಯಾವುದರ ಕುರಿತಾಗಿ? ಒಳ ಮೀಸಲಾತಿ ಜಾರಿಯ ಕುರಿತಾಗಿ. ಸರ್ಕಾರ ಇದರ ಬಗ್ಗೆ ಬಹಳಷ್ಟು ಗಮನ ಹರಿಸಿ ಇದನ್ನು ಬೇಗನೆ ಜಾರಿ ಮಾಡೋದಾದರೆ ಬೇಗನೆ ಜಾರಿ ಮಾಡಿ ನೇಮಕಾತಿಯನ್ನು ಪ್ರಾರಂಭಿಸಬೇಕು. ಇದಿಷ್ಟು ಈ ಒಳ ಮೀಸಲಾತಿಯ ಬಗ್ಗೆ ಮಾಹಿತಿ ಆಗಿತ್ತು ಫ್ರೆಂಡ್ಸ್. ಇದೇ ರೀತಿ ಇನ್ನಿತರ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.